ನಿನ್ನೆ ದಿನ ಘಾಟಿ ಜಾತ್ರೆಯಲ್ಲಿ ಬಳ್ಳಾರಿಯಿಂದ ಓರಿಗಳನ್ನ ತಗೊಳ್ಳಿಕ್ಕೆ ಬಂದಿದ್ದಂತಹ ಕೆಲವರು ರೈತರು ನನ್ನ ಫಾಲೋವರ್ಸ್ ಆಗಿರ್ತಾರೆ. ಅವ್ರು ನನ್ನನ್ನು ಮಾತಾಡಿಸ್ತಾರೆ. ಅವ್ರು ಮಾತಾಡಬೇಕಾದ್ರೆ ಅವ್ರ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳ್ತಾರೆ, ಕಳೆದ ವರ್ಷಕ್ಕಿಂತ ಈ ಬಾರಿ ರೇಟ್ ಜಾಸ್ತಿ ಇದೆ ಅಂತ. ಕೆಲವು ವೀಡಿಯೋಗಳು ಆಡಿಯೋ ಕ್ಲಿಪ್ಸ್ ಬಂದಿಲ್ಲ. ಯಾಕಪ್ಪ ಅಂತಂದರೆ ನನಗೆ ಮೈಕ್ ಯೂಸ್ ಮಾಡೋದು ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಮೈಕ್ ಎತ್ಕೊಂಡು ಹೋಗಿದೆ. ಕೆಲವು ಅದಕ್ಕೆ ಬಂದಿದೆ, ಅದನ್ನು ನಾನು ಲಾಸ್ಟಲ್ಲಿ ಹಾಕಿರ್ತೀನಿ ನೋಡಿ. ಅವ್ರು ಹೇಳ್ತಿದ್ರು ನಮ್ಮ ಕಡೆ ಇರೋವಂಥ ಓರಿ ಅವ್ರ ಕಡೆ ಇಲ್ಲ. ಅವರು ಬೆಳೆಯುವಂತಹ ಬೆಳೆಗಳಲ್ಲಿ ಕಳೆ ಹೊಡೆಯೋದು ಮತ್ತು ಗದ್ದೆ ಕೆಲಸಕ್ಕೆ ಮತ್ತು ಬಹಳಷ್ಟು ಕೃಷಿ ಉಪಯೋಗಿ ಕೆಲಸಗಳಿಗೆ ಓರಿಗಳು ಬೇಕು. ಆದರೆ ಕಳೆದ ವರ್ಷ ರೇಟ್ ಕಡಿಮೆ ಇತ್ತು, ತಗೊಂಡೋದು. ಈ ವರ್ಷ ರೇಟ್ ತುಂಬ ಹೇಳ್ತಿದ್ದಾರೆ, ಅದಕ್ಕೆ ತಗೊಳ್ಳೋಕ್ಕಾಗಲಿಲ್ಲ ಅಂತ ಅವರು ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತು ನನ್ನ ಅಭಿಪ್ರಾಯವನ್ನು ಕೇಳೋದಾದರೆ, ಬಸವಣ್ಣನ ತುಂಬ ಮೆರೆಸ್ತಾ ಇದ್ದೀರಾ. ಇದು ನನಗೆ ತುಂಬ ಖುಷಿ ತಂದಿರುವಂಥ ವಿಚಾರ. ಆದರೆ ಈ ಒಂದು ರೇಟ್ನ ಜಾಸ್ತಿ ಮಾಡಿರೋದು ಸಣ್ಣ ಪುಟ್ಟ ಓರಿಗಳನ್ನು ಕಟ್ಟೋ ರೈತರಿಗೆ ಮತ್ತು ಕೆಲಸ ಮಾಡೋ ಓರಿಗಳಲ್ಲಿ ಕೆಲಸ ಮಾಡುವಂಥ ರೈತರಿಗೆ ಇದು ಎಫೆಕ್ಟ್ ಆಗ್ತಿದೆ ಅನಿಸ್ತು. ತಪ್ಪಿದ್ರೆ ಕ್ಷಮೆ ಇರಲಿ, ಇದು ನನ್ನ ಅಭಿಪ್ರಾಯ ಅಷ್ಟೇ. ಮತ್ತು ಈ ವಿಡಿಯೋನ ನಾನು ಪೋಸ್ಟ್ ಮಾಡುವಾಗ 170Kಗೆ 2 ಫಾಲೋವರ್ಸ್ ಕಡಿಮೆ ಇದ್ದರು. ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಬಳ್ಳಾರಿಯಿಂದ ಓರಿ ಹಾಕೊಂಡು ಬಂದಿದ್ದೀರಾ ಅಲ್ಲಿಂದ? ಇಲ್ಲ ಮೇಡಮ್, ತಗೊಳಕ ಅಂತ ಬಂದಿದ್ವಿ. ತಗೊಂಡ್ರಾ? ಇಲ್ಲ ಮೇಡಮ್, ರೇಟ್ ಭಾರಿ ದುಬಾರಿ ಹೇಳ್ತಿದ್ದಾರೆ. ನಾವು 2 ಜೊತೆ ತಗೊಳೋಣ ಅಂತ ಬಂದ್ರೆ ಇಲ್ಲಿ ರೇಟ್ ದುಬಾರಿ ಆಗಿ ಏನು ತಗೊಳಕ್ ಆಗ್ತಿಲ್ಲ. ಲಾಸ್ಟ್ ಇಯರ್ ಬಂದಿದ್ರಾ? ಲಾಸ್ಟ್ ಇಯರ್ ಬಂದಿದ್ವಿ ಮೇಡಮ್. ಲಾಸ್ಟ್ ಇಯರ್ಗೂ ಈ ಇಯರ್ಗೂ ರೇಟ್ಗಳು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀರಾ ನೀವು? ರೇಟ್ ಜಾಸ್ತಿ ಇದೆ ಮೇಡಮ್, ಲಾಸ್ಟ್ ಇಯರ್ಗೂ ಈ ಇಯರ್. ಅಂದ್ರೆ ನಿಮ್ಮ ಕಡೆ ಹೆಂಗೆ ರೇಟ್ಗಳು? ನಮ್ಮ ಕಡೆ ಕಡಿಮೆ ಮೇಡಮ್ ರೇಟ್. ಅಂದ್ರೆ ಈ ತರ ಎತ್ತುಗಳು ಸಿಗಲ್ಲ ಆ ಕಡೆ.